ಹಲೋ ಗೈಸ್, ಬೆಂಗಳೂರಿಂದ ಬೆಳಗ್ಗೆ ಬಂದು ರೀಚ್ ಆಗಿ ರೂಮ್ ಎಲ್ಲ ಚೆಕ್ ಇನ್ ಆಗಿ ಬಂದು ಫಸ್ಟ್ ಮಾಡ್ತಿರೋ ಕೆಲಸನೇ ಸ್ವಿಮ್ಮಿಂಗ್ ಪೂಲ್ ಆಟಾಡ್ತಾ ಇದ್ದೆ. ಸ್ವಿಮ್ಮಿಂಗ್ ಪೂಲ್ ಆಟಾಡಿ ಬೇಜಾರಾಯ್ತು, ಇನ್ನೂ ಏನೋ ಬೇಕನ್ಸ್ತು. ಅದಕ್ಕೋಸ್ಕರ ಪಕ್ಕದಲ್ಲೇ ಕಲ್ಲಂಗುಡ್ ಬೀಚ್ ಇತ್ತು. ಸೊ ಪಕ್ಕದಲ್ಲೇ ಕಲ್ಲಂಗುಡ್ ಬೀಚ್ ಹೋಗಿ ಬೀಚ್ ಎಲ್ಲ ಕೂಡ ಫುಲ್ ಆಟಾಡಿದ್ವಿ. ಬೆಳಗ್ಗೆನೆ ಗೋವಾಗ ಬಂದು ಫಸ್ಟ್ ಮಾಡ್ತಿರೋ ಕೆಲಸನೇ ನೀರಲ್ಲಿ ಆಟ ಆಡ್ತಿರೋದು. ಸೊ ಅದಾದ್ಮೇಲೆ ರೆಡಿ ಆಗಿ ಟಿಫನ್ ಮಾಡಕ್ ಹೊರಟ್ವಿ. ಟಿಫನ್ ಮಾಡಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಪ್ಯಾರಾ ರೋಡ್ ಕಡೆ ಹೋಗ್ಬೇಕಿತ್ತು. ಸೊ ಪ್ಯಾರಾ ರೋಡ್ ಕಡೆ ಹೋಗ್ಬೇಕಾದ್ರೆ ಪೊಲೀಸರು ನಮ್ಮನ್ನ ನೋಡ್ತಿದ್ರು. ನಾವು ಪೊಲೀಸರನ್ನ ನೋಡ್ಕೊಂಡು ಸೀದಾ ಪ್ಯಾರಾ ರೋಡ್ ರೀಚ್ ಆದ್ಮೇಲೆ ಈ ಒಂದು ಸೀನಿಕ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ವಿ ಪ್ಯಾರಾ ರೋಡ್ ಅಲ್ಲಿ. ಏನಿ ಆ ಕಡೆ ಈ ಕಡೆ ತೆಂಗಿನ ಮರ ಇರುತ್ತೆ ಮಧ್ಯದ ರೋಡ್, ಇದನ್ನ ನೋಡಕ್ ಅಲ್ಲಿಂದ ಬರ್ಬೇಕಿತ್ತ ಅಂತ ಅನ್ಕೊಂಡು ಗಾಡಿ ನಿಲ್ಸಿರೋ ತಪ್ಪಿಗೆ ಫೈನ್ 50 ರೂಪಾಯಿ ಫೈನ್ ಕಟ್ಕೊಂಡು ಪೊಲೀಸರಿಗೆ ಅರಂಬುಲ್ ಬೀಚ್ ರೀಚ್ ಆಗಿ ಒಂದು ಸಂಧಿ ರೋಡ್ ಅಲ್ಲಿ 20 ನಿಮಿಷ ನಡ್ಕೊಂಡು ಹೋಗ್ಬೇಕಿತ್ತು. ಈ ಜಾತ್ರೆ ಶರ್ಟ್ ನ ನೋಡ್ಕೊಂಡು ಸೀದಾ ಸ್ವೀಟ್ ವಾಟರ್ ಲೇಕಿಗೆ ರೀಚ್ ಆದ್ವಿ. ಸ್ವೀಟ್ ವಾಟರ್ ಲೇಕಿಗೆ ಹೋದ್ರೆ ಅಲ್ಲಿ ಯಾರು ಇಲ್ಲ, ನೀರು ಕೂಡ ಕಮ್ಮಿ ಇತ್ತು. ಆಟಾಡ್ತಾ ಕೆಲವರು ಫಾರಿನರ್ಸ್ ನ ನೋಡ್ಕೊಂಡು ಅದ್ರ ಎದುರುಗಡೆ ಹಾಕಿರೋ ಚೇರ್ಸ್ ಅಲ್ಲಿ ಕುತ್ಕೊಂಡು ಬೀಚ್ ನ ಸೀನಿಕ್ ವ್ಯೂ ಎಂಜಾಯ್ ಮಾಡ್ತಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ತಿರ್ಗಾ ರಿಟರ್ನ್ 20 ಮಿನಿಟ್ಸ್ ರಿಟರ್ನ್ ಟ್ರಕ್ ಮಾಡ್ಕೊಂಡು ಹೋಗ್ಬೇಕಿತ್ತು ಅರಂಬುಲ್ ಬೀಚ್ ಮೈನ್ ಪಾಯಿಂಟ್ ಗೆ. ಸೊ ಅಲ್ಲಿಂದ ಸೀದಾ ಅರಂಬುಲ್ ಬೀಚ್ ಮೈನ್ ಪಾಯಿಂಟ್ ಗೆ ಬಂದ್ವಿ.